ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಗೃಹಲಕ್ಷ್ಮಿಗೆ. ಸ್ನೇಹಿತರೆ, ನಾನು ಸುನೀತಾ. ನನಗೆ ಏನೋ ಒಂದು ಪರ್ಸನಲ್ ಕೆಲಸ ಇದ್ದು ನಾನು ಊರಿಗೆ ಹೋಗಬೇಕಾಗಿತ್ತು ಸ್ನೇಹಿತರೆ. ಒಂದು 2 ಡೇಸ್ ನನ್ನ ಮನೆಯಲ್ಲಿರಲಿಲ್ಲ. 2 ಡೇಸ್ ಫುಲ್ಲು ಮನೆ ಹ್ಯಾಂಡ್ ಓವರ್ ಎಲ್ಲ ನಮ್ಮ ಮನೆ ಮತ್ತು ನಮ್ಮ ಮಕ್ಕಳ ಕೈಯಲ್ಲಿ ಇತ್ತು. ಸೊ ಆದರೆ ನಾನು ಊರಿಂದ ವಾಪಸ್ ಬಂದ ಮೇಲೆ ಮನೆ ಪರಿಸ್ಥಿತಿ ನೋಡಬೇಕು ಹೇಗಿತ್ತು ಅಂತಂದ್ಬಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಅರ್ಥ ಆಗುತ್ತೆ. ಮನೆಯಲ್ಲಿ ಹೆಣ್ಮಕ್ಳಿಲ್ಲ ಅಂತಂದರೆ ಕೆಲಸಗಳು ಎಷ್ಟು ಮಟ್ಟಿಗೆ ಮನೆಯಲ್ಲಿರುತ್ತೆ, ಮನೆ ಅನ್ನೋದು ಯಾವ ಪರಿಸ್ಥಿತಿಯಲ್ಲಿರುತ್ತೆ ಅಂತಂದ್ಬಿಟ್ಟು ನಿಜವಾಗ್ಲೂ ನನಗಂತೂ ಯಾವಾಗಪ್ಪ ಈ ಕೆಲಸ ಎಲ್ಲ ಮುಗಿಸೋದು ದೇವ್ರೆ ಅಂತಂದ್ಬಿಟ್ಟು ಅನ್ನಿಸ್ಬಿಡ್ತು ಸ್ನೇಹಿತರೆ. ಬಂದಿದ್ದ ತಕ್ಷಣ ರಾತ್ರಿ ಲೇಟಾಗಿ ಬಂದು ಹಂಗೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಹೋಟ್ಲಿಂದನೇ ತರಿಸಿದ್ರು ಊಟ ಎಲ್ಲ. ಸೊ ಬೆಳಗ್ಗೆ ಎದ್ದು ಮಕ್ಕಳಿಗೆ ಸ್ವಲ್ಪ ವಾಂಗಿಬಾತ್ ಮಾಡಿಕೊಟ್ಬಿಟ್ಟು ಇನ್ನು ಅವ್ರನ್ನ ಕಲಿಸ್ಕೊಟ್ಟು ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತಂದ್ಬಿಟ್ಟು ಈಗ ಅವ್ರನ್ನ ಸ್ಕೂಲ್ ಕಲಿಸ್ಕೊಟ್ಟು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮೊದಲಿಗೆ ಹಾಲಲ್ಲಿ ಯಾವ ಒಂದು ರೀತಿ ಇದೆ ನೋಡಿ ಅಂತಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಏನು ಕೆಲಸ ಮಾಡಿಲ್ಲ, ಅದನ್ನೇ ನಾನು ಇವಾಗ ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೆಲ್ಲ ಒಂದು ಕಡೆಯಿಂದ ತೋರಿಸ್ತಾ ಇದ್ದೀನಿ. ಎಲ್ಲೆಲ್ಲಿ ಏನೇನು ಇರಬೇಕಾಗಿತ್ತು ಅಲ್ಲಿ ಏನೂ ಇಲ್ಲ. ಮನೆಯಲ್ಲಿ ಕಸ ಹೊಡೆದಿಲ್ಲ. ಪ್ಲಸ್ಸು ಒಂದು ದಿನ ಪೂರ್ತಿ ಪಾತ್ರೆಗಳು ತೊಳೆದೇ ಇಲ್ಲ ಇವರು. ಮನೆಯಲ್ಲಿ ಮಾಡಿರೋ ಅಡುಗೆನ ತಿಂದು ತಟ್ಟೆಗಳು ಮಾತ್ರ ಸಿಂಕ್ ತುಂಬಿಸಿದ್ದಾರೆ. ನೆಕ್ಸ್ಟು ಸಿಂಕಲ್ಲಿರೋ ಪಾತ್ರೆಗಳು ಕನಸುತ್ತು ಬಂತು, ಯಾವಾಗಪ್ಪ ಈ ಪಾತ್ರೆ ತೊಳೆಯೋದು ಅಂತಂದ್ಬಿಟ್ಟು. ಸೊ ಸ್ವಲ್ಪ ರಸ ಮಾಡಿದ್ದಾರೆ. ನಾನು ಇವಾಗ ಬಂದು ಬೆಳಗ್ಗೆ ವಾಂಗಿಬಾತ್ ಮಾಡಿದ್ದೆ. ಸೊ ಅದನ್ನು ತೋರಿಸ್ತಾ ಇದ್ದೀನಿ. ಅದಾದಮೇಲೆ ಫ್ರಿಜ್ ಮೇಲೆ ನೋಡಿ ಹೆಂಗೆ ತುಂಬಿಸಿದ್ದಾರೆ ತಿಂಡಿಗಳು ತೊಗೊಂಬಂದು ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ನೋಡಿದ್ರಲ್ಲ ಫೈನಲಿ ಲುಕ್ಕು. ನಾನು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇದ್ದಿದ್ದು ಲುಕ್ ಇದು. ಸೊ ಇವಾಗ ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಹಾಲಲ್ಲಿ ಸೋಫಾ ಕವರ್ಗಳೆಲ್ಲ ಉದುರಿಸ್ಬಿಟ್ಟು ನೀಟಾಗಿ ಅದನ್ನು ಆರ್ಗನೈಸ್ ಮಾಡ್ತಾಯಿದ್ದೀನಿ. ಮೇಯ್ನ್ ನಮಗೆ ಮನೆಗೆ ಬಂದಿದ್ದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಅನ್ನೋದು ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಮನೆ ಎಂಟ್ರೆನ್ಸಲ್ಲಿ. ನಾನು ಆಲ್ರೆಡಿ ಮನೆ ಆಚೆ ಎಲ್ಲ ಕ್ಲೀನಾಗಿ ಕಸ ಗೂಡಿಸ್ಕೊಂಡು ಎಲ್ಲ ಅದು ಮಾಪ್ ಮಾಡಿ ರಂಗೋಲಿನ ಬಿಡಿಸಿದ್ದಾಯಿತು. ಸೊ ಆ ವಿಡಿಯೋ ನಾನು ಶೂಟ್ ಮಾಡಲಿಲ್ಲ. ಆಚೆ ಕಡೆ ತುಂಬ ಜನ ಇದ್ದರು ಪಕ್ಕದ ಮನೆಯವರು. ಸೊ ಶೂಟ್ ಮಾಡೋಕ್ಕೆ ಬೇಡ ಅಂತಂದ್ಬಿಟ್ಟು ನಾನು ಅದನ್ನು ಸ್ಕಿಪ್ ಮಾಡಿದೆ. ಸೊ ಇವಾಗ ಮನೆ ಹಾಲಲ್ಲಿ ಎಲ್ಲ ಈಗ ಒಂದು ಕಡೆಯಿಂದ ನಾನು ಮಾಡ್ಕೊಂಬರ್ತಾ ಇರೋದು. ಮೊದಲಿಗೆ ಇಲ್ಲಿ ನಮ್ಮ ಮನೆಯವರು ಕೂತ್ಕೊಂಡು ಕೆಲಸ ಮಾಡುವಂತಹ ಕ್ಯಾಬಿನ್, ನಾನು ಇದನ್ನು ಕ್ಯಾಬಿನ್ ಅಂತಲೇ ಕರಿತೀನಿ. ಯಾಕಂದರೆ ಈ ಟೇಬಲ್ ಇದೆಯಲ್ಲ, ಈ ಟೇಬಲ್ ಮೊದಲಿಗೆ ಇದು ಯಾವ ರೀತಿ ವಿ ಶೇಪ್ ಇತ್ತು. ಸೊ ಆದ್ದರಿಂದ ಅದನ್ನು ಕ್ಯಾಬಿನ್ ಅಂತ ಅಂದ್ಬಿಟ್ಟೆ ಕರಿತಾ ಇದ್ವಿ. ಸೊ ಅದರಲ್ಲಿ ರಿಮೂವ್ ಮಾಡಿಸ್ಬಿಟ್ಟು ಮತ್ತೆ ನಾವು ಈ ರೀತಿ ಅರ್ಧ ಸಾಕು ಅಂತಂದ್ಬಿಟ್ಟು ಸ್ಪೇಸ್ ಸಾಕಾಗಲ್ಲ ಅಂತಂದ್ಬಿಟ್ಟು ಆಫನ್ನು ಕಟ್ ಮಾಡಿಕೊಂಡು ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ಮೇಯ್ನ್ ನಾನು ಫಸ್ಟು ಸ್ಟಾರ್ಟ್ ಮಾಡಬೇಕಂತಂದರೆ ಅದನ್ನು ನಾನು ಆರ್ಗನೈಸ್ ಮಾಡಬೇಕು. ಯಾಕಂದರೆ ಅವರು ಮನೆಗಿದ್ದಾಗ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದಾಗ ಅದನ್ನೆಲ್ಲ ಎಲ್ಲಿಂದಲ್ಲಿ ಎತ್ತಿಗ್ಬಿಟ್ಟು ಕೂತ್ಕೊಂಡು ಕೆಲಸ ಮಾಡ್ಕೊತಿದ್ರು. ಬಟ್ ಈಗ ಅವರಿಲ್ಲ ಅಲ್ಲ, ಆದ್ದರಿಂದ ಅದರ ಕೆಲಸ ಸಹ ನನಗೆ ಇರುತ್ತೆ. ಇವಾಗ ಅದ್ರ ಪ್ರಿಂಟರ್ ಮೇಲೆ ಎಲ್ಲ ಕಡೆ ಧೂಳು ಹೊಡೆದು ಅಲ್ಲಿ ಲ್ಯಾಪ್ಟಾಪ್ ಒಂದು ಮಿಸ್ ಆಗಿದೆ. ಲ್ಯಾಪ್ಟಾಪ್ ಎತ್ಕೊಂಡು ಹೋಗಿದ್ದಾರೆ ಅವರು. ಆದ್ದರಿಂದ ಅಲ್ಲಿ ಸ್ವಲ್ಪ ಎಲ್ಲ ನಾನು ಧೂಳೆಲ್ಲ ಉದಿಸ್ಬಿಟ್ಟು ಒಂದು ಸಲ ನಾನು ಒದ್ದೆ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಕಿಟಕಿ ಪಕ್ಕದಲ್ಲೇ ಇರೋದ್ರಿಂದ ದಿನಕ್ಕೆ 2 ಬಾರಿ ಒರೆಸಿದ್ರೂ ತುಂಬ ಧೂಳು ತುಂಬಿಕೊಂಡಿರುತ್ತೆ ಸ್ನೇಹಿತರೆ ಇಲ್ಲಂತೂ. ಅದಾದಮೇಲೆ ನಮ್ಮ ಮನೆಯವ್ರ ಲ್ಯಾಪ್ಟಾಪ್ ಬ್ಯಾಗು 2 ಇದೆ. ಒಂದು ಕ್ಯಾರಿ ಮಾಡಿದರೆ ಒಂದಿದೆ. ಇದು ಬಂದುಬಿಟ್ಟು ಹಳೆ ಲ್ಯಾಪ್ಟಾಪ್, ಅದನ್ನು ಅಲ್ಲೇ ಇಟ್ಟಿದ್ದಾರೆ. ಅದು ನೋಡಿ ಅಲ್ಲಿ ಸುಮಾರು ಒಂದಷ್ಟು ಧೂಳು ತುಂಬಿಕೊಂಡಿದೆ 2 ದಿನಕ್ಕೆ. ತುಂಬ ಡಸ್ಟ್ ಅಂತೂ ಸಖತ್ತಾಗಿದೆ. ಯಾಕಂದರೆ ನಮಗೆ ಮೇನ್ ರೋಡ್ ಹತ್ತಿರ ಬರೋದ್ರಿಂದ ನಮ್ಮ ಮನೆಗೆ ತುಂಬ ಡಸ್ಟ್ ಅನ್ನೋದು ಬಂದೇ ಬರುತ್ತೆ. ಅದಲ್ದಿರ ನಮ್ಮ ಮನೆ 3rd ಫ್ಲೋರಲ್ಲಿದೆ. ಆದ್ರೂ ಡಸ್ಟು ಇಷ್ಟು ತುಂಬಿಕೊಳ್ಳುತ್ತೆ ಅಂತಂದರೆ ಕೆಳಗಡೆ ಇದ್ದಿದ್ರೆ ಎಷ್ಟು ಬರ್ತಿತ್ತೋ ಏನೋ. ಅದಾದಮೇಲೆ ಇಲ್ಲಿ ನನ್ನ ಪಕ್ಕದಲ್ಲಿ ಒಂದು ಚಿಕ್ಕದು ಈ ರೀತಿ ಒಂದು ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮಕ್ಕಳ ಪೆನ್ಸಿಲ್ಸು, ಎರೇಸರ್ಸು ಮತ್ತು ಪೆನ್ ಕ್ಯಾಪ್ಗಳು ಮತ್ತು ಇವ್ರದ್ದು ಒಂದು ಏನಾದರೂ ವಿಸಿಟಿಂಗ್ ಕಾರ್ಡ್ಸ್ ಇರ್ಬೋದು, ಪೆನ್ ಡ್ರೈವ್ಸ್ ಇರ್ಬೋದು, ಈ ರೀತಿನೆಲ್ಲ ಇದರಲ್ಲಿ ಆರ್ಗನೈಸ್ ಮಾಡ್ಕೊತೀವಿ. ಅದಾದಮೇಲೆ ಫೈನಲಿ ಟಿ ವಿ ಸ್ಟ್ಯಾಂಡು. ಇಲ್ಲಿ ಇದು ಬಂದುಬಿಟ್ಟು ಚಾರ್ಜ್ ಲೈಟು. ಇದು 1200 ರೂಪಾಯೋ 300 ರೂಪಾಯಿ ಕೊಟ್ಟು ತಗೊಂಡಿರೋದು. ಫುಲ್ಲು ನೈಟ್ ಓವರ್ ನೈಟ್ ಎಲ್ಲ ಇದು ಬೆಳಗ್ಗೆ ಬರುತ್ತೆ. 1 ಅವರ್ ಚಾರ್ಜ್ ಹಾಕೋದ್ರಿಂದ ಮಳೆಗಾಲದಲ್ಲಿ ತುಂಬ ಪವರ್ ಕಟ್ ಆಗ್ತಾ ಇರುತ್ತೆಲ್ಲ. ಸೊ ಆದ್ದರಿಂದ ನಾನು ಇದನ್ನು ತಗೊಂಡಿದ್ದು. ಸೊ ಇಲ್ಲೂ ಸಹ ನಾನು ಎಲ್ಲಿಂದಲ್ಲೆಲ್ಲ ಆರ್ಗನೈಸ್ ಮಾಡ್ಕೊಂಬಿಟ್ಟು ಡಸ್ಟ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಜ ಹೇಳ್ತೀನಿ, ಹೆಣ್ಮಕ್ಳು ಅನ್ನೋದು ಮನೆಗಿಲ್ಲ ಅಂತಂದರೆ ಏನು ಕೆಲಸನೂ ನಡೆಯಲ್ಲ. ಪ್ಲಸ್ಸು ಗಂಡಸರು
ಮಾಡಿದ್ರೂ ಅದು ಹೆಣ್ಮಕ್ಳಷ್ಟು ಅಚ್ಚುಕಟ್ಟಾಗಿ ಕೆಲಸಗಳು ಮಾಡಲ್ಲ ಅನ್ನೋದು ನನ್ನ ಒಪಿನಿಯನ್ನು. ಏನೂ ಇಲ್ಲ, ನಾವು ಮನೆಗಿದ್ರೂ ಆವಾಗಿನ ಕೆಲಸ ಆವಾಗ ಮಾಡ್ಕೊಂಡು ಮುಗಿಸಿ ಎಲ್ಲ ಮ್ಯಾನೇಜ್ ಮಾಡೋದ್ರಲ್ಲಿ ನಮ್ಮ ಹೆಣ್ಮಕ್ಳು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ಬೋದು. ಎಷ್ಟು ಮ್ಯಾನೇಜ್ ಮಾಡ್ತಿದ್ದೀವಲ್ಲ. ನನಗೆ ಒಮ್ಮೊಮ್ಮೆ ಅನಿಸುತ್ತೆ, ನಾನು ಮಾಡ್ತಿರೋ ಕೆಲಸ ನಮ್ಮ ಮನೆಯಲ್ಲಿ ಗಂಡಸರು ಮಾಡಿದ್ರೆ ಹೇಗಿರುತ್ತೆ ಅಂತಂದ್ಬಿಟ್ಟು. ಬಟ್ ಅದು ಸಾಧ್ಯನೇ ಇಲ್ಲ. ಅವರು ಅಷ್ಟು ನಮ್ಮ ಕೆಲಸ ಅಷ್ಟು ಮಾಡಿದ್ರೆ ಇನ್ನೂ ನಮಗೆ ಡಬ್ಬಲ್ ಕೆಲಸ ಕಡಿಮೆ ಆಗುತ್ತೆ, ಪ್ಲಸ್ಸು ನಮಗೆ ಇನ್ನೂ ಟೈಮ್ ಸೇವ್ ಆಗುತ್ತೆ. ಆ ಟೈಮ್ನ ಎತ್ಕೊಂಡೋಗಿ ಬೇರೆ ಕಡೆ ಇನ್ವೆಸ್ಟ್ ಮಾಡಿ ಇನ್ನೊಂದಷ್ಟು ಕೆಲಸ ಮಾಡಿ ನಾವು ಮನಿ ಅನ್ನೋದು ಅರ್ನ್ ಮಾಡುವಂತಹ ಒಂದು ಐಡಿಯಾ ಸುಮಾರು ಸಲ ನನಗೆ ಬಂದಿದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಎಲ್ಲರಿಗೂ ಎಲ್ಲ ಪೇಷನ್ಸ್ ಇದ್ದು ಎಲ್ಲ ಕೆಲಸ ಬರುತ್ತೆ ಅಂತಂದ್ಬಿಟ್ಟು ಹೇಳೋಕ್ಕಾಗಲ್ಲ ಸ್ನೇಹಿತರೆ. ಆದ್ದರಿಂದ ಹೆಣ್ಮಕ್ಳು ಮಾಡೋ ಕೆಲಸ ಯಾವುದೇ ಕಾರಣಕ್ಕೂ ಗಂಡಸರು ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಂತಂದ್ಬಿಟ್ಟು ಗಂಡಸರು ಕಡಿಮೆ ಅಂತ ಮಾತಾಡ್ತಾ ಇಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಜಸ್ಟ್ ಹೆಣ್ಮಕ್ಳು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ಸ್ ಅಂತಂದ್ಬಿಟ್ಟು ಅಷ್ಟೇ ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಮಾಡೋವಂಥ ಕೆಲಸ ಗಂಡು ಮಕ್ಳು ಮಾಡೋದು ಕಡಿಮೆ ಅಂತ ಹೇಳ್ತಿದ್ದೀನಿ. ಯಾಕಂತಂದರೆ ಆಚೆನೇ ದುಡಿತಾರೆ, ಮನೆಯಲ್ಲೂ ಕೆಲಸಗಳು ಮಾಡ್ತಾರೆ, ಮತ್ತು ಮಕ್ಕಳನ್ನ ಮೇಂಟೈನ್ ಮಾಡ್ತಾರೆ, ಗಂಡನ್ನ ಮೇಂಟೈನ್ ಮಾಡ್ತಾರೆ. ಅವ್ರು ಏನು ಬೇಕೋ ಎಲ್ಲನ್ನ ಅನುಕೂಲಕ್ಕೆ ತಕ್ಕಂಗೆ ಟೈಮ್ ತಕ್ಕಂಗೆ ಅವರೇ ಒಂದು ಹತ್ತಿರ ಇದ್ದು ನೋಡ್ಕೊಳ್ಳೋ ಅಂತಹ ಒಂದು ಕ್ರೆಡಿಟು ಹೆಣ್ಮಕ್ಳಿಗೆ ಸಿಗುತ್ತೆ, ಹೌದಲ್ವಾ? ಅದಕ್ಕೆ ಹೆಣ್ಮಕ್ಳು ಗ್ರೇಟ್ ಅಂತ ಹೇಳ್ತಿದ್ದೀನಿ. ಸೊ ಈಗ ಮಕ್ಕಳು ಹಾಲಲ್ಲಿ ಮಲಗ್ತಾರೆ, ಚಾಪೆ ಮತ್ತು ಬೆಡ್ಶೀಟು ಯಾರನ್ನು ಬಂದಾಗ ಚಾಪೆ ಬೆಡ್ಶೀಟ್ಗಳೆಲ್ಲ ನಾನು ಒಂದು ಕಡೆ ಬ್ಯಾಗಲ್ಲಿ ಹಾಕಿಕ್ಕಿದ್ದೆ, ಅದನ್ನು ಸಹ ತೆಗೆದಿಕ್ಕಿದ್ದಾರೆ. ಇವಾಗ ಅದನ್ನು ನಾನು ವಾಷಿಂಗ್ ಮಿಷಿನಿಗೆ ಹಾಕಿ ಒಂದ್ಸಲ ನಾನು ಎಲ್ಲ ಬ್ಯಾಗಲ್ಲಿ ತುಂಬಿಸಿಡಬೇಕಾಗುತ್ತೆ. ಇವಾಗ ರೂಮಲ್ಲಿ ಬಂದುಬಿಟ್ಟು ನೋಡಿ, ಇಲ್ಲಿ ಬುಕ್ಸ್ ಜೋಡಿಸಿದಾರಲ್ಲ, ಈ ಬುಕ್ಸ್ಗೆ ನಾನು ಏನಾದರೂ ಒಂದು ಆರ್ಗನೈಸ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಪಾಪ ಮಕ್ಕಳು ಬುಕ್ಸ್ ಇಡೋಕ್ಕೆ ನಮಗೆ ಯಾವುದೇ ರೀತಿ ಕಬೋರ್ಡ್ ಇಲ್ಲ. ಇಲ್ಲಿರೋ TV ಸ್ಟ್ಯಾಂಡ್ ಹತ್ರ ಇರೋ ಕಬೋರ್ಡ್ ಬಂದುಬಿಟ್ಟು ಅವ್ರ ಫೈಲ್ಸು ಅವ್ರಿಗೆ ಸಂಬಂಧಪಟ್ಟದ್ದು ಒಂದು ಬುಕ್ಸ್ನೇ ಇಟ್ಕೊಂಡಿದ್ದಾರೆ, ಅಲ್ಲೂ ಜಾಗ ಇಲ್ಲ. ಮಕ್ಕಳಿಗೆ ಏನಾದರೂ ಒಂದು ಬುಕ್ಸ್ ಇಟ್ಕೊಳ್ಳೋಕ್ಕಂತಂದ್ಬಿಟ್ಟು ಏನಾದರೂ ಒಂದು ಸ್ಟ್ಯಾಂಡ್ ಥರ ತಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡೋಣ ಫ್ಯೂಚರಲ್ಲಿ. ನೆಕ್ಸ್ಟು ಅಡುಗೆ ಮನೆಗೆ ಬಂದೆ ನೋಡಿ. ಅಡುಗೆ ಮನೆಗೆ ಆಲ್ಮೋಸ್ಟ್ ನಾನು 10:00 ಬಂದಿದ್ದು ಅಡುಗೆ ಮನೆಗೆ. 12 ಗಂಟೆ ಆಗೋಯ್ತು ಅಡುಗೆ ಮನೆಯಲ್ಲಿ ಕೆಲಸ. ಇವಾಗ ಅಲ್ಲಿ ಬಿದ್ದಿರೋಂತಹ ಮುಸುರೆನೆಲ್ಲ ನೀಟಾಗಿ ಈ ರೀತಿ ಒರೆಸ್ಕೊಂಡ್ಬಿಡ್ತಾಯಿದ್ದೀನಿ. ಫಸ್ಟು ಕಸ ಅನ್ನೋದು ಗೂಡಿಸ್ಕೊಂಡ್ಬಿಟ್ರೆ ಮನೆಗೆ ಮಿಕ್ಕಿದ ಕೆಲಸ ಎಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ಕಡೆಯಿಂದ ಧೂಳು ಉದುರಿಸ್ಕೊಂಡ್ಬಂದ್ಬಿಟ್ಟು ಒಂದು ಕಡೆಯಿಂದ ನಾನು ಇವಾಗ ಈ ರೀತಿ ಈ ಬಟ್ಟೆಯಲ್ಲೇ ಧೂಳನ್ನು ಬಂದುಬಿಡ್ತಾಯಿದ್ದೀನಿ. ಫೈನಲಿ ನಾವು ಕಸ ಗುಡಿಸ್ಕೊಂಡ್ಬಿಟ್ರೆ ನಮಗೆ ಒರೆಸ್ಕೊಳ್ಳೋದಕ್ಕಾಗಿರ್ಬೋದು, ಬೇರೆ ಕೆಲಸ ಮಾಡೋದಕ್ಕೆ ಒಂಥರ ಮೈಂಡ್ಗೆ ಏನು ಕೆಲಸ ಮಾಡಬೇಕು ನೆಕ್ಸ್ಟು ಅನ್ನೋದು ಒಂದು ಮೈಂಡ್ ಒಳಿಯುತ್ತೆ. ಈಗ ನೋಡಿ ಎಲ್ಲ ಧೂಳು ಉದುರಿಸಿದ್ದೆ ಆಯಿತು. ಇವಾಗ ಕಿಚನ್ನಿಂದ ಸ್ಟಾರ್ಟ್ ಮಾಡಿದ್ದೀನಿ ಕಸ ಗುಡಿಸೋಕ್ಕೆ. ಕಿಚನಲ್ಲಿ ತುಂಬ ಕಸ ಇರುತ್ತೆ, ನಾನು ಆದ್ದರಿಂದನೇ ಅದನ್ನೆಲ್ಲ ಎತ್ಕೊಂಡೋಗಿ ಹಾಲ್ವರೆಗೂ ಗೂಡಿಸ್ಕೊಂಡು ಹೋಗಲ್ಲ. ಇಲ್ಲೇ ಈ ರೀತಿ ಒಂದು ಗುಡ್ಡೆ ಥರ ಮಾಡಿಬಿಟ್ಟು ಮರಕ್ಕೆ ಇಲ್ಲೇ ಎತ್ತಾಕೊಂಡು ಆಚೆ ಹಾಕ್ತೀನಿ. ಕಿಚನ್ನಲ್ಲಿರುವಂಥ ಕಸ ಯಾವುದೇ ಕಾರಣಕ್ಕೂ ನಾನು ಹಾಲ್ವರೆಗೂ ಸ್ಪ್ರೆಡ್ ಮಾಡ್ಕೊಂಡು ಹೋಗಲ್ಲ. ಮೇನ್ ನಮಗೆ ಮನೆಯಲ್ಲಿ ಲಕ್ಷಣವಾಗಿ ಕಾಣಿಸ್ಬೇಕಂತಂದರೆ ನೀಟಾಗಿರಬೇಕಾಗಿರೋದು ಬಂದುಬಿಟ್ಟು ಮನೆ ಎಂಟ್ರೆನ್ಸು, ಹಾಲು, ಕಿಚನ್ನಲ್ಲಿ ಮೇನ್ ಪ್ಲೇಸ್ ಅಂತಂದರೆ ಸಿಂಕ್ ಏರಿಯಾ, ನೆಕ್ಸ್ಟು ಸ್ಟವ್ ಏರಿಯಾ. ಅದಾದಮೇಲೆ ಬೆಡ್ರೂಮಲ್ಲಿ ಬೆಡ್ಡು, ಮತ್ತು ನಾವು ಏನಾದರೂ ಟೇಬಲ್ಗಳು ಯೂಸ್ ಮಾಡ್ತಾಯಿದ್ರೆ ಟೇಬಲ್ಸು. ಅದಾದಮೇಲೆ ವಾಶ್ರೂಮಲ್ಲಿ ನೋಡೇ ಇರ್ತೀರ, ಬಕೆಟ್ಗಳು ಅದು ಇದೆಲ್ಲ ಇರುತ್ತೆ. ಸೊ ವಾಶ್ರೂಮ್ಗೆ ಹೋಗಿ ಯಾರೂ ನೋಡಲ್ಲ, ಬಟ್ ಆದ್ರೂ ವಾಶ್ರೂಮ್ ಮೇಯ್ನು ನಮ್ಮ ಒಂದು ಆರೋಗ್ಯಕ್ಕೆ ಒಳ್ಳೆ ಹಿತಕರವಾಗಿರುವಂಥ ಪ್ಲೇಸು. ಪ್ಲಸ್ಸು ಅಷ್ಟೇ ಒಂದು ನಮಗೆ ಕೆಟ್ಟದಾಗಿರೋ ಪ್ಲೇಸ್ ಅಂತಂದರೆ ಬಾತ್ರೂಮ್. ಒಂದು 10 ನಿಮಿಷದಲ್ಲಿ ಬಾತ್ರೂಮಲ್ಲಿ ಇರಬೇಕಂತಂದರೆ ಇರಿಟೇಟ್ ಆಗಬಾರ್ದು. ನಮಗೆ ನಾವೇ ಒಂಥರ ಏನು ತುಂಬ ಫ್ರೆಶ್ ಆಗಿದೆ ಬಾತ್ರೂಮ್ ಅನ್ನೋ ಫೀಲ್ ಬರಬಾರ್ದು ನಮಗೆ, ಅಷ್ಟು ನೀಟಾಗಿ ಇಟ್ಕೊಂಡಿರಬೇಕು ಬಾತ್ರೂಮ್ ಅನ್ನೋದು. ಸೊ ಇವಾಗ ಮನೆಯಲ್ಲೆಲ್ಲ ಕಸ ಗುಡಿಸಿ ಕ್ಲೀನ್ ಮಾಡಿದ ಆಯಿತು ಸ್ನೇಹಿತರೆ. ಇವಾಗ ಪಾತ್ರೆ ಉಜ್ಜೋದಕ್ಕೆ ನನಗೆ ಸ್ಟ್ರೆಂತ್ ಬೇಕು, ನನಗೆ ತುಂಬ ಟಯರ್ಡ್ ಆಗ್ತಿದೆ. ಅಲ್ಲಿ ನಿಂತ್ಕೊಂಡು ಪಾತ್ರೆ ಉಜ್ಜಬೇಕಲ್ಲ ಅಂತಂದ್ಬಿಟ್ಟು ಸ್ವಲ್ಪ ಕಾಫಿ ಏನಾದರೂ ತಗೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತಂದ್ಬಿಟ್ಟು ಕಾಫಿ ಕುಡಿದು, ಕಾಫಿಗೂ ಮುಂಚೆ 1-2 ಗ್ಲಾಸ್ ನೀರನ್ನು ಕುಡಿದ್ಬಿಟ್ಟು ಕಾಫಿ ಕುಡಿದು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪಾತ್ರೆ ಉಜ್ಜಿ ಕೆಲಸ. ಮೇನ್ ಟಾಸ್ಕ್ ಅಂತಂದರೆ ಅಡುಗೆ ಮನೆಗೆ ಪಾತ್ರೆ ಉಜ್ಜೋದು. ಈ ಪಾತ್ರೆ ಉಜ್ಜೋ ಕೆಲಸ
ಒಂದು ಇಲ್ಲ ಅಂತಂದರೆ ಮನೆಯಲ್ಲಿ ನಾವು ಆರಾಮಾಗಿ ಈಸಿಯಾಗಿ ಎಲ್ಲ ಕೆಲಸ ನಿಭಾಯಿಸ್ಕೊಂಡ್ಬಿಡ್ಬೋದು ಅಂತ ಅನಿಸುತ್ತೆ. ನನಗೆ ಬೋರಿಂಗ್ ಕೆಲಸ ಅಂತಂದರೆ ಪಾತ್ರೆ ಉಜ್ಜೋ ಕೆಲಸ ನಿಜವಾಗ್ಲೂ. ಹಾಗೆ ಮನೆಗೆ ನಾನು ಏನಾದರೂ ಇದ್ದೀನಿ ಅಂತಂದರೆ ಕಿಚನಲ್ಲಿ ಅಡುಗೆ ಮಾಡಿಕೊಂಡೇ ಪಾತ್ರೆನೂ ವಾಶ್ ಮಾಡ್ಕೊಂಡ್ಬಿಡ್ತಿದ್ದೆ. ಅದರಲ್ದಿರ ನಾನು ನಮ್ಮ ಮಕ್ಕಳಿಗೆ ಒಂದು ಅಭ್ಯಾಸ ಕಲಿಸಿದ್ದೀನಿ, ನೀವು ತಿಂದಿರೋ ತಟ್ಟೆ ನೀವೇ ವಾಶ್ ಮಾಡಬೇಕು, ವಾಶ್ ಮಾಡಿ ನಿಮ್ಮ ಅದೇ ಪ್ಲೇಸಲ್ಲಿ ಇಟ್ಬಿಡಿ ಅಂತಂದ್ಬಿಟ್ಟು ನಾನು ಆ ಒಂದು ಅಭ್ಯಾಸ ಕಲಿಸಿದ್ದೀನಿ. ಆದರೆ ನಾನು ಇಲ್ದಿರೋ ಟೈಮಲ್ಲಿ ಅವ್ರಿಗೆ ನಾನು ಹೇಳಿರೋ ಮಾತಿಲ್ಲಿ ನೆನಪಿರುತ್ತೆ ಹೇಳಿ, ಆದ್ದರಿಂದನೇ ತಿಂದು ಈ ರೀತಿ ಸಿಂಕ್ ತುಂಬಿಸಿದ್ದಾರೆ ನಮ್ಮ ಮನೆಯವರು ಮಕ್ಕಳು. ಸೊ ಇವಾಗ ಇದನ್ನೆಲ್ಲ ವಾಶ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾನು ಸಿಂಕಲ್ಲಿರೋ ಪಾತ್ರೆಗಳನ್ನ ಡಿವೈಡ್ ಮಾಡ್ಕೊತೀನಿ. ತಟ್ಟೆಗಳು ಪ್ಲೇಟ್ಗಳೆಲ್ಲ ಒಂದು ಸಲ ವಾಶ್ ಮಾಡ್ತೀನಿ, ಮತ್ತು ಸ್ಪೂನ್ಸು ಗ್ಲಾಸಸ್ ಎಲ್ಲ ಒಂದು ಸಲ, ಮತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಒಂದು ಸಲ, ಮತ್ತು ಇನ್ನೂ ಚೊಂಬುಗಳು ಗ್ಲಾಸ್ಗಳು ಈ ಥರ ಇದ್ದರೆ ಈ ರೀತಿ ಡಿವೈಡ್ ಮಾಡ್ಕೊಂಡ್ಬಿಟ್ಟು ನಾನು ಪಾತ್ರೆಗಳು ವಾಶ್ ಮಾಡ್ತೀನಿ. ಜಾಸ್ತಿ ಏನಾದರೂ ಇದ್ದರೆ ನಿಜವಾಗ್ಲೂ ಹೇಳ್ತೀನಿ, ಜಾಸ್ತಿ ಪಾತ್ರೆಗಳಿದೆ ಅಂತಂದರೆ ಅಯ್ಯೋ ಇಷ್ಟೊಂದು ಪಾತ್ರೆ ಇದೆಯಾ, ತೊಳಿಬೇಕಾ, ಯಾವಾಗ ತೊಳೆಯೋದು, ಇನ್ನು ಸ್ವಲ್ಪ ಆದಮೇಲೆ ತೊಳೆಯೋಣ, ಈ ರೀತಿ ಪೋಸ್ಟ್ಪೋನ್ ಮಾಡ್ತಾನೆ ಇರ್ತೀವಿ. ಅದೇ ಸಿಂಕಲ್ ಅನ್ನೋದು ಪಾತ್ರೆಗಳು ಬೀಳ್ದಿರ ನೋಡಿಕೊಂಡ್ರೆ ಬೇರೆ ಕೆಲಸಗಳೆಲ್ಲ ಮಾಡೋದಕ್ಕೆ ನಮಗೊಂಥರ ಒಳ್ಳೆ ಮೂಡು ಇರುತ್ತೆ, ಒಳ್ಳೆ ಪಾಸಿಟಿವ್ನೆಸ್ ಅನ್ನೋದು ಸಹ ಇರುತ್ತೆ ಕಿಚನಲ್ಲಿ. ಇವಾಗ ತಟ್ಟೆಗಳೆಲ್ಲ ಪ್ಲೇಟ್ಸ್ ಎಲ್ಲ ವಾಶ್ ಮಾಡಿದ್ದಾಯಿತು. ಅದನ್ನು ನಾನು ತಕ್ಷಣ ಹಂಗೆ ತೆಗೆದು ಸ್ಟ್ಯಾಂಡ್ಗೆ ಆರ್ಗನೈಸ್ ಮಾಡ್ತಾಯಿದ್ದೀನಿ. ನಿಜ ಹೇಳಬೇಕು ಅಂತಂದರೆ ತಟ್ಟೆಗಳು ಸಿಂಕಲ್ಲಿ ತುಂಬ ಹೊತ್ತು ಇರಬಾರ್ದು. ಆದರೆ ಹೆಣ್ಮಕ್ಳಿದ್ರೆ ಇದನ್ನೆಲ್ಲ ಮೇಂಟೈನ್ ಮಾಡ್ಕೊತಾರಲ್ಲ. ನಮಗೆ ಇಬ್ಬರು ಗಂಡು ಮಕ್ಕಳು ಆಗಿರೋದ್ರಿಂದ ಸ್ವಲ್ಪ ಮನೆಯ ಪರಿಸ್ಥಿತಿ ಹೀಗೆ ಇರುತ್ತೆ. ಫೈನಲಿ ನಂದು ಪಾತ್ರೆ ಉಜ್ಜೋ ಕೆಲಸ ಅಂತೂ ಆಯಿತು. ಇದು ಸ್ಟವ್ನ ಕ್ಲೀನಿಂಗ್ ಮಾಡ್ತಾಯಿದ್ದೀನಿ. ನೋಡಿ, ನಾವು ಕುಕ್ಕರ್ ಯೂಸ್ ಮಾಡಲ್ಲ, ಯಾವುದಕ್ಕೂ ಕುಕ್ಕರ್ ಯೂಸ್ ಮಾಡಲ್ಲ. ಸಾಂಬಾರು ಮಾಡೋದಕ್ಕೆ ಬಿಟ್ಟು ರೈಸ್ಗೆಲ್ಲ ಕುಕ್ಕರ್ ಯೂಸ್ ಮಾಡದೇ ಇರೋ ಕಾರಣಕ್ಕೆ ಈ ರೀತಿ ಗಂಜಿ ಎಲ್ಲ ಉಗಿಸಿ ಸ್ಟವ್ನೆಲ್ಲ ತುಂಬ ಡಸ್ಟ್ ಮಾಡಿದ್ದಾರೆ. ಇವಾಗ ಸ್ಟವ್ ಮೇಲೆ ಇರೋ ಇದೆಲ್ಲ ರಿಂಗ್ಗಳೆಲ್ಲ ತೆಗೆದುಬಿಟ್ಟು ಇವಾಗ ಬರೀ ನೀರಲ್ಲಿ ಜಸ್ಟ್ ಈ ರೀತಿ ನಾನು ವಾಶ್ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ರಿಮೂವ್ ಮಾಡಿಬಿಟ್ರೆ ಆರಾಮಾಗಿ ನಾವು ಮತ್ತೆ ಸ್ಟವ್ ಅನ್ನೋದು ಕ್ಲೀನಾಗಿ ವಾಶ್ ಮಾಡ್ಕೋಬೋದು. ಲಿಕ್ವಿಡಿಂದ ಆಗಿರ್ಬೋದು, ಸೋಪಿಂದ ಆಗಿರ್ಬೋದು. ಮೊದಲು ನಮ್ಗೆ ಅಡುಗೆ ಮಾಡೋದಕ್ಕೆ ತುಂಬ ಲೇಝಿ ಆಗಿದೆ. ನಾವು ಏನು ಅಡುಗೆ ಮಾಡಬೇಕು, ಅಯ್ಯೋ ಕಿಚನ್ಗೆ ಹೋಗ್ಬೇಕಾ, ಕಿಚನಲ್ಲಿ ಒಂದಷ್ಟು ಕೆಲಸ ಇದೆ ಅನ್ನೋ ಒಂದು ಲೇಝಿನೆಸ್ ಬರೋದಕ್ಕೆ ಕಾರಣ ಮೇಯ್ನು ಸಿಂಕ್ ಏರಿಯಾ, ಈ ಸ್ಟವ್ ಏರಿಯಾ. ಇವೆರಡನ್ನೂ ನಾವು ನೀಟಾಗಿ ತಕ್ಷಣ ಹಾಗೆ ನಾವು ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀವಿ ಅಂತಂದರೆ ಸ್ನೇಹಿತರೆ, ಆರಾಮಾಗಿ ನಾವು ಅಡುಗೆ ಅನ್ನೋದು ಮುಗಿಸ್ಬೋದು. ಕಿಚನಲ್ಲಿ ಏನು ಕೆಲಸ ಇದ್ದರೂ ಒಂದು ಒಳ್ಳೆ ರೀಫ್ರೆಶಿಂದ ನಾವು ಮುಂದೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೋದು. ಆದ್ದರಿಂದನೇ ನಾನು ಯಾವಾಗಲೂ ಮೇಂಟೈನ್ ಮಾಡೋದು ಮಾತ್ರ ಸಿಂಕ್ ಏರಿಯಾ ಮತ್ತು ಸ್ಟವ್ ಏರಿಯಾನ ಎಷ್ಟೇ ಲೇಟ್ ನೈಟ್ ಆದ್ರೂ ಕ್ಲೀನ್ ಮಾಡೇ ನಾನು ಅದನ್ನು ಮಲಗೋದು. ಆದ್ದರಿಂದ ಬೆಳಗ್ಗೆ ನನಗೆ ಸ್ವಲ್ಪ ಕೆಲಸಗಳು ಬೇಗ ಆಗುತ್ತೆ. ನಾನು ರೆಡಿಯಾಗಿ ಮಕ್ಕಳು ಬೇಗ ರೆಡಿಯಾಗಿ ಹೊರಡೋದಕ್ಕೂ ಅದೊಂದು ಇಂಡೈರೆಕ್ಟಾಗಿ ಅದೊಂದು ಕಾರಣ ಅಂತಲೇ ನಾನು ಹೇಳ್ಬೋದು. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಮುಖ ತೊಳ್ಕೊಂಡು ಸ್ಟವ್ ಹತ್ರ ಹೋದರೆ ಆ ಸ್ಟವ್ ನೋಡಿ ಅಯ್ಯೋ ಇದನ್ನ ಈಗ ಉಜ್ಜಬೇಕಾ, ಇದನ್ನು ಮತ್ತೆ ನಾವು ಇದ್ರ ಮೇಲೆ ನಾವು ಬೆಳಗ್ಗೆ ಟಿಫನ್ ಮಾಡಿ ಆವಾಗ ಒಂದಷ್ಟು ಡಸ್ಟಾಗಿ ಮತ್ತೆ ಅದನ್ನು ನೋಡಿಕೊಂಡು ಇಷ್ಟು ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಗಡಿಬಿಡಿಯಲ್ಲಿ ಟೈಮ್ ಆಗಿದೆ ಅಂತಂದ್ಬಿಟ್ಟು ಬೇಗ ಹೊರಡೋದ್ರಲ್ಲಿ ಹಂಗೆ ಕೆಲಸನ ಡ್ಯೂ ಮಾಡಿಬಿಟ್ಟು ಕೆಲಸ ಕೊಟ್ಟು ಹೋಗ್ಬಿಡ್ತೀವಿ. ಮತ್ತು ಸಾಯಂಕಾಲ ಬಂದು ಕೆಲಸದಿಂದ ಸುಸ್ತಾಗಿರುತ್ತೆ. ಇವಾಗ ಮತ್ತೆ ಈ ಕೆಲಸ ಮಾಡಬೇಕಾ ಅನ್ನೋ ಒಂದು ಸ್ಟ್ರೆಸ್ ಫೀಲ್ ಆಗುತ್ತೆ. ಒಂದು ಸಲ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಇಷ್ಟು ಮೂಡ್ ಔಟ್ ಮಾಡಿಕೊಂಡು ನಮ್ಮ ಒಂದು ಟೈಮ್ ಅನ್ನೋದು ತುಂಬ ವೇಸ್ಟು ಆಗುತ್ತೆ. ನಮಗೆ ಒಂದು ಕ್ಲಾರಿಟಿ ಇರಲ್ಲ, ನಾವು ಏನು ಕೆಲಸ ಮಾಡಬೇಕು ಅನ್ನೋದರಲ್ಲಿ ನಮಗೆ ಒಂದು ಕ್ಲಾರಿಟಿ ಇರಲ್ಲ. ಆದ್ದರಿಂದನೇ ನಾವು ಮಾಡಬೇಕಾಗಿರೋ ಕೆಲಸ ತಕ್ಷಣ ಪೋಸ್ಟ್ಪೋನ್ ಮಾಡೋದಿರ ಹಾಗೆ ಮಾಡಿಬಿಟ್ರೆ ನಮಗೂ ಲೇಜಿನೆಸ್ ಅನ್ನೋದು ಬರೋದಿಲ್ಲ. ಅದಕ್ಕೆ ತಕ್ಕಂಗೆ ನೋಡೋದಕ್ಕೂ ಸಹ ತುಂಬ ನೀಟಾಗಿ ಇರುತ್ತೆ ಮನೆ. ಎಲ್ಲ ಕೆಲಸ ಆದಮೇಲೆ ನಾನು ಈಗ ಸಿಂಕ್ ಕ್ಲೀನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಇಲ್ಲೊಂದು ಟಿಪ್ಪೇ ಹೇಳ್ತೀನಿ ನೋಡಿ ಸ್ನೇಹಿತರೆ. ಸಿಂಕ್ ಕ್ಲೀನ್ ಮಾಡೋಕ್ಕಂತಂದ್ಬಿಟ್ಟೆ ಸಪ್ರೇಟಾಗಿ ಒಂದು ಸ್ಕ್ರಬ್ಬರ್ನ ಯೂಸ್ ಮಾಡಿ ಸಿಂಕ್ ಮತ್ತು ನೀವು ಏನು ಸ್ಟವ್ ಒರೆಸ್ತಾ ಇದ್ರಲ್ಲ ಆ ಸ್ಟವ್ನ ಮತ್ತು ಕಿಚನ್ ಕೌಂಟರ್ ಟಾಪ್ನ ಒರೆಸೋದಕ್ಕಂತಂದ್ಬಿಟ್ಟು ಒಂದು ಸಪ್ರೇಟ್ ಸ್ಕ್ರಬ್ಬರನ್ನು ಇಟ್ಕೊಳ್ಳಿ. ಪಾತ್ರೆ ಉಜ್ಜೋದಕ್ಕೂ ಮತ್ತು ಸಿಂಕ್ ಏರಿಯಾ ವಾಶ್ ಮಾಡೋದಕ್ಕೂ ಎಲ್ಲದಕ್ಕೂ ನೀವು ಒಂದನ್ನೇ ಯೂಸ್ ಮಾಡಿಬಿಡಿ, ತುಂಬ ಬ್ಯಾಕ್ಟೀರಿಯಾಸ್ ಫಾರ್ಮ್ ಆಗುತ್ತೆ. ಅದಲ್ದಿರ ನಾವು 10 ದಿನಕ್ಕೊಂದು ಸ್ಕ್ರಬ್ಬರ್ನ ಚೇಂಜ್ ಮಾಡ್ತಾ ಇರಬೇಕು.
ಇನ್ನೂ ಕೆಲವೊಂದೊಂದು ಸಲ ಏನು ಮಾಡ್ತೀವಂತಂದರೆ ಅದು ತಿಂಗಳಾಗಲಿ ಅದರಲ್ಲಿರೋ ನಾರಿನಾಂಶ ಎಲ್ಲ ಆಚೆ ಬಂದ್ರೂ ಕೆಲವೊಂದಕ್ಕೆ ನಾವು ಯೂಸ್ ಮಾಡ್ತಿರ್ತೀವಿ. ಸೊ ಅದು ತುಂಬ ಡೇಂಜರು. ಆದ್ರೇ ಹತ್ತನಕ್ಕೊಂದ್ಸಲಿ ನೀವು ಸ್ಕ್ರಬ್ಬನ್ನು ಚೇಂಜ್ ಮಾಡಿ ಅದನ್ನು ಒಂದು 3-4 ಡೇಸ್ ಒಂದ್ಸಲಿ ಚೆನ್ನಾಗಿ ಕುದಿಯೋ ನೀರಲ್ಲಿ ಹಾಗೆ ಕುದಿಸ್ಬಿಟ್ಟು ಒಣಗಿಸಿದ್ದಾದಮೇಲೆ ಯೂಸ್ ಮಾಡಿ. ನಮಗೆ ಒಂದು ಬ್ಯಾಕ್ಟೀರಿಯಾ ಫಾರ್ಮ್ ಅನ್ನೋದು ಕಡಿಮೆ ಆಗುತ್ತೆ. ನಾವು ತಿನ್ನುವಂತಹ ಪಾತ್ರೆಗಳು ಸಹ ತುಂಬ ಹೆಲ್ದಿಯಾಗಿರ್ತವೆ. ಫೈನಲಿ ಸಿಂಕು ಎಲ್ಲ ಕ್ಲೀನ್ ಆಯಿತು. ಇವಾಗ ವಾಶ್ ಮಾಡಿಟ್ಕೊಂಡಿರೋಂತಹ ಪಾತ್ರೆಗಳು ಎಲ್ಲಿಂದಲ್ಲಿ ಆರ್ಗನೈಸ್ ಮಾಡ್ಕೊತಾ ಇದ್ದೀನಿ. ಕಿಚನ್ನಲ್ಲಿ ಪಾತ್ರೆ ತೊಳೆಯೋದು ಒಂದು ಟಾಸ್ಕ್, ಆದರೆ ತೊಳೆದಿರೋಂಥ ಪಾತ್ರೆಗಳು ಎತ್ತಿಕ್ಕೋದು ಇನ್ನೊಂದು ಟಾಸ್ಕು. ಎಲ್ಲ ನಾವು ಆರ್ಗನೈಸ್ ಮಾಡಿದ ಆದಮೇಲೆ ಮತ್ತೆ ರಾಶಿಗೆ ಬರುತ್ತೆ ನೋಡಿ. ಆವಾಗ ಇಷ್ಟು ಕೆಲಸ ಇಟ್ಕೋದಿರ ಆಗಿಂದಾಗೆ ಮಾಡ್ಕೊಂಬಿಟ್ಟು ಎಲ್ಲಿಂದಲ್ಲೇ ಆರ್ಗನೈಸ್ ಮಾಡ್ಕೊಂಬಿಟ್ರೆ ತುಂಬ ಈಸಿ ಆಗುತ್ತೆ ಕೆಲಸ. ಸ್ನೇಹಿತರೆ, ದಯವಿಟ್ಟು ನನ್ನ ಚಾನಲ್ ಯಾರೆಲ್ಲ ನೋಡ್ತಾ ಇದ್ರೋ ಅವ್ರಿಗೆಲ್ಲ ಒಂದು ಸ್ಮಾಲ್ ರಿಕ್ವೆಸ್ಟ್. ನನ್ನ ಹೆಸರು ಬಂದುಬಿಟ್ಟು ಸುನೀತಾ ಅಂತಂದ್ಬಿಟ್ಟು. ನನ್ನ ಒಂದು ಚಾನಲ್ ಗೃಹಲಕ್ಷ್ಮಿ ಚಾನಲ್. ಅದಲ್ಲದೆ ಬರೀ ಕುಕ್ಕಿಂಗ್ ವೀಡಿಯೋಸೇ ಹಾಕಿರೋಂಥ ಇನ್ನೊಂದು ಚಾನಲ್ ಇದೆ, ಸುನೀತಾ ಸ್ವಯಂ ಕಲಿಕೆ ಅಂತಂದ್ಬಿಟ್ಟು. ಅದನ್ನು ಸಹ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ಚಾನಲ್ಗೆ ಯಾರೆಲ್ಲ ಹೊಸಬ್ರಾಗಿರ್ತೀರೋ ಅವರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಪ್ರೀತಿ ಸಪೋರ್ಟು ಇದೇ ರೀತಿ ಸದಾ ನನ್ನ ಮೇಲೆ ಇರುತ್ತೆ ಅಂತಂದ್ಬಿಟ್ಟು ನಂಬ್ತೀನಿ ಸ್ನೇಹಿತರೆ. ಮಿಡಿಲ್ ಕ್ಲಾಸ್ ಫ್ಯಾಮ್ಲಿಯಿಂದ ಬರೋ ಪ್ರತಿಯೊಬ್ಬ ಹೆಣ್ಮಗಳಿಗೂ ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದೇ ಇರುತ್ತೆ. ನಾನು ಸಹ ಅದೇ ರೀತಿ ಏನೋ ಸಾಧನೆ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡೇ ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮೆಲ್ಲರ ಸಹಕಾರ ನನ್ನ ಮೇಲೆ ಸದಾ ಇರಲಿ ಅಂತಂದ್ಬಿಟ್ಟು ಮನಸ್ಫೂರ್ತಿಯಾಗಿ ಕೇಳ್ಕೊಳ್ತೀನಿ. ನನಗೆ ಗೊತ್ತಿಲ್ಲದಿರೋ ಏನಾದರೂ ಮಿಸ್ಟೇಕ್ಸ್ ಮಾತಾಡಿದ್ರು, ವೀಡಿಯೋಸಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂತಂದರೆ ಎಲ್ಲ ಕಲಿತವರು ಯಾರೂ ಇಲ್ಲ ಇಲ್ಲಿ. ಎಲ್ಲ ಕಲಿತಾ ಇದ್ದೀವಿ, ಕಲಿಬೇಕಾಗಿರುತ್ತೆ. ಕಲಿಯೋದನ್ನು ಯಾವುದೇ ವಯಸ್ಸು ಮತ್ತು ಒಂದು ಇದಿರಲ್ಲ, ಕಲಿಯೋದಕ್ಕೆ ಒಂದು ಮಿತಿ ಅನ್ನೋದು ಇರಲ್ಲ. ಆದ್ದರಿಂದನೇ ನನಗೆ ಗೊತ್ತಿರೋಂತಹ ಒಂದು ಮಾಹಿತಿ ನಾನು ನಿಮಗೆ ಕೂಡ ಟ್ರೈ ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋ ಕಂಟೆಂಟಲ್ಲೇ ನಾನು ಮುಂದೆ ಹೋಗ್ತಾಯಿದ್ದೀನಿ. ನಾನು ಯಾವರನ್ನು ನೋಡಿ ನಾನು ಫಾಲೋ ಆಗಲ್ಲ, ಬಟ್ ನನಗೆ ಗೊತ್ತಿರೋವಂಥ ಮಾಹಿತಿಯಲ್ಲೇ ಅದರಲ್ಲೇ ನಾನು ಏನು ತಪ್ಪನ್ನು ಮಾಡ್ತಾಯಿದ್ದೀನಿ ಅಂತಂದ್ಬಿಟ್ಟು ಮಿಸ್ಟೇಕ್ಸ್ ಹುಡ್ಕೊಂಡು ಸರಿ ಮಾಡ್ಕೊಳ್ಳೋ ಅಂಥ ಒಂದು ಪರ್ಸ್ನಾಲಿಟಿ ನಂದು. ನನ್ನನ್ನು ನೋಡಿ ಇನ್ನೊಂದು 4 ಜನ ಇಂಪ್ರೆಸ್ ಆಗಿ ಅವರು ಮುಂದೆ ಬರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ನಂದಿರುತ್ತೆ ಸ್ನೇಹಿತರೆ. ನಾನು ತುಂಬ ವೀಡಿಯೋಸ್ ನೋಡಿದ್ದೀನಿ, ತುಂಬ ವೀಡಿಯೋಸಲ್ಲಿ ಕೆಲವೊಂದು ಕಲ್ತಿದ್ದೀನಿ, ಕೆಲವೊಂದು ಬೇಡ ಅಂತಂದ್ಬಿಟ್ಟು ಬಿಟ್ಟಿದ್ದೀನಿ. ಈ ರೀತಿ ಒಬ್ಬೊಬ್ಬರ ಮನಸ್ಥಿತಿ ಮೇಲೆ ಅವರ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಇರುತ್ತೆ. ನನ್ನ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ನನಗೆ ತಕ್ಕಂಗೆ, ನನ್ನ ಒಂದು ಮೈಂಡ್ಗೆ ತಕ್ಕಂಗೆ, ನನ್ನ ಅನುಕೂಲಕ್ಕೆ ತಕ್ಕಂಗೆ ನಾನು ಮಾಡ್ಕೊಂಡಿದ್ದೀನಿ. ಅದೇ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ ಸ್ನೇಹಿತರೆ. ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಇವಾಗ ಫೈನಲಿ ನಾನು ನೋಡಿ ಸ್ಪೂನ್ಸ್ ಎಲ್ಲ ಒಂದು ಕಡೆ ಮತ್ತು ಸೌಟು ಅದು ಇದೆಲ್ಲ ಏನು ನಾನು ಇದಿರುತ್ತೆ ಅದೆಲ್ಲನೆಲ್ಲ ಒಂದು ಕಡೆ ಮಾಡ್ಕೊಂಡಿದ್ದೀನಿ. ನಮ್ಮ ಒಂದು ಕಿಚನಲ್ಲಿ ಯಾವುದೇ ರೀತಿ ನಮಗೆ ಕಬೋರ್ಡ್ಸು ಅವು ಇವು ಕೊಟ್ಟಿಲ್ಲ. ಆದ್ದರಿಂದನೇ ಈ ರೀತಿ ನನಗೆ ಅನುಕೂಲಕ್ಕೆ ತಕ್ಕಂಗೆ ನಾನೇ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಫೈನಲಿ ನಾನು ವಾಶ್ ಮಾಡಿರುವಂಥ ಪಾತ್ರೆಗಳನ್ನೆಲ್ಲ ಎಲ್ಲಿಂದಲ್ಲಿ ಆರ್ಗನೈಸ್ ಮಾಡಿದ ಆಯಿತು. ಕಿಚನ್ ಕೌಂಟರ್ ಫೈನಲಿ ಕ್ಲೀನ್ ಆಯಿತು ಸ್ನೇಹಿತರೆ. ಇವಾಗ ನಾನು ನಿಮ್ಮ ಜೊತೆ ಏನಂತ ಮಾತಾಡ್ತಾ ಇದ್ದೀನಿ ಅಂತಂದರೆ ಸ್ನೇಹಿತರೆ, ಮೊದಲಿಗೆ ಇಷ್ಟು ಕೆಲಸ ನಾವು ಇಷ್ಟು ಟೈಮ್ ಕೊಟ್ಟು ಮಾಡಿದ್ದೀವಿ ನೋಡಿ, ತುಂಬ ಟೈಮ್ ಕೊಟ್ಟು ಮಾಡಿದ್ದೀವಿ. ಇನ್ನೂ ಮಿಕ್ಕಿರೋ ಕೆಲಸ ನನಗೆ ಅಂತಂದರೆ ಫ್ರಿಜ್ ಮೇಲೆ. ನಾನು ಪ್ರತಿಯೊಂದು ಮನೆಗೂ ಇದೆ ಅನಿಸುತ್ತೆ. ಏನನ್ನ ತೊಗೊಂಬರಲಿ ಫಸ್ಟು ಫ್ರಿಜ್ ಮೇಲೆ ಅನ್ನೋದು ಇಟ್ಬಿಡ್ತೀವಿ. ಕೈ ಅನ್ನೋದು ಅಲ್ಲಿಗೆ ಹೋಗುತ್ತೆ. ನಾನು ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಫ್ರಿಜ್ಜು ಕೌಂಟರ್ ಟಾಪ್ ಮಾತ್ರ ಖಾಲಿಯಾಗಿರಬೇಕು, ನೋಡೋದಕ್ಕೆ ಒಂದು ಲುಕ್ಕಾಗಿರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ನೋಡೋಣ ಮುಂದಿನ ವೀಡಿಯೋದಲ್ಲಿ ಅದಕ್ಕೇನಾದರೂ ಒಂದು ಪರಿಹಾರ ಹುಡುಕ್ಬಿಟ್ಟು ಒಂದು ಒಳ್ಳೆ ಲುಕ್ಕು ಕೊಡಬೇಕು ಅದಕ್ಕೆ ಫ್ರಿಜ್ಜಿಗೆ ಅಂತಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೀನಿ. ಈ ತಿಂಡಿ ತಿನಿಸುಗಳೆಲ್ಲ ತೊಗೊಂಬಂದು ಫ್ರಿಜ್ ಮೇಲೆ ಇಟ್ಟಿದ್ದಾರೆ. ಸೊ ಅದನ್ನೆಲ್ಲ ನಾನು ತೆಗೆದುಬಿಟ್ಟು ಒಂದು ಬಾಕ್ಸ್ಗೆ ಹಾಕ್ತಾಯಿದ್ದೀನಿ.
ಎಲ್ಲರ ಮನೆಗೂ ಫ್ರಿಜ್ಜಲ್ಲಿ ಒಂದಷ್ಟು ಇದ್ದರೆ ಫ್ರಿಜ್ ಮೇಲೆ ಒಂದಷ್ಟು ಇರುತ್ತೆ. ನಾನು ಫ್ರಿಜ್ ಒಳಗಡೆ ಏನು ಅಷ್ಟೊಂದು ಇಡಲ್ಲ, ತರಕಾರಿ ಒಂದು ಬಿಟ್ಟರೆ. ಇನ್ನೇನಾದರೂ ದೋಸೆ ಹಿಟ್ಟು, ಚಪಾತಿ ಹಿಟ್ಟು ಈ ರೀತಿ ಏನಾದರೂ ಸಿಕ್ಕಿರೋದು ಮತ್ತು ನೆಕ್ಸ್ಟ್ ಡೇಗೆ ಏನಾದರೂ ಯೂಸ್ ಮಾಡಬೇಕು ಅನ್ನೋಂಗಿದ್ರೆ ಮಾತ್ರ ಫ್ರಿಜ್ಜನ್ನು ಯೂಸ್ ಮಾಡ್ತೀನಿ. ಪ್ರತಿಯೊಂದಕ್ಕೂ ಫ್ರಿಜ್ ಯೂಸ್ ಮಾಡಲ್ಲ. ಕಾಳುಗಳಂತೆ ಅದು ಇದು ಧನಿಯಾ ಪೌಡರು ಪ್ರತಿಯೊಂದು ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಅದರ ಒಂದು ಕ್ವಾಂಟಿಟಿಗೆ ಮತ್ತು ಟೇಸ್ಟ್ ಅನ್ನೋದು ಕಳ್ಕೊಂಬಿಡುತ್ತೆ ವಸ್ತುಗಳು. ಆದ್ದರಿಂದ ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಬಂದು ಅಷ್ಟನ್ನು ಮಾತ್ರ ಯೂಸ್ ಮಾಡ್ತೀನಿ ನಾನು. ನನಗೆ ಏನಕ್ಕೆ ಫ್ರಿಜ್ಜು ಮೇಯ್ನ್ ಅಂತಂದರೆ ದೋಸೆ ಹಿಟ್ಟಿಗೆ, ಚಪಾತಿ ಹಿಟ್ಟಿಗೆ ಮತ್ತು ಸ್ವಲ್ಪ ಕೆಲವೊಂದು ತರಕಾರಿಗಳಿಗೆ ಅದಕ್ಕಂತಂದ್ಬಿಟ್ಟು ಫ್ರಿಜ್ ತೊಗೊಂಡಿರೋದು. ಇಲ್ಲಾಂದರೆ ನಾವು ಅದರಲ್ಲಿ ಕೋಲ್ಡ್ ವಾಟರನ್ನು ಸಹ ಯೂಸ್ ಮಾಡಲ್ಲ. ಸೊ ಇವಾಗ ನನಗೆ ಒಂದು ಥರ ರಿಲೀಫ್ ಅನ್ನಿಸ್ತಾ ಇದೆ ಸ್ನೇಹಿತರೆ. ಮಿಕ್ಕಿದ ಕೆಲಸ ಏನಿದೆ ಅಂತಂದರೆ ಬೆಡ್ರೂಮಲ್ಲಿ ಬಟ್ಟೆಗಳದ್ದು ಒಂದು ಕತೆ ಇದೆ. ನನಗೆ ಈ ಕೆಲಸ ಮಾಡೋ ಅಷ್ಟೊತ್ತಿಗೆ ಜ್ವರ ಬಂದಂಗೆ ಅನ್ನಿಸ್ಬಿಡ್ತು ನಿಜವಾಗ್ಲೂ. ರೆಸ್ಟ್ ಇಲ್ದಿರ ಮಾಡಬೇಕಂದ್ರೆ ಕೆಲಸ ಕಂಪಲ್ಸರಿ ನಮಗೆ ಒಂಥರ ಜ್ವರ ಬಂದಂಗೆ ಆಗಿಬಿಡುತ್ತೆ. ಮೈಯೆಲ್ಲ ಬೆಚ್ಚಗೆ ಬಂದುಬಿಡುತ್ತೆ. ಟೆನ್ಷನಲ್ಲಿ ಕೆಲಸ ಇಷ್ಟಿದೆಯಾ ಅಷ್ಟಿದೆಯಾ ಅಂತಂದ್ಬಿಟ್ಟು ಮೈಂಡ್ಗೆ ಏನೋ ತಗೊಂಡು ಯೋಚನೆ ಮಾಡಿಕೊಂಡು ಕೆಲಸ ಮಾಡ್ತಿರ್ತೀವಲ್ಲ, ಆದ್ದರಿಂದನೇ ಎಷ್ಟು ಕೆಲಸ ಇರುತ್ತೆ ಅಂತಂದರೆ ಅಷ್ಟನ್ನು ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಬಾರ್ದು. ಸ್ಟೆಪ್ ಬೈ ಸ್ಟೆಪ್ಪು ನಾವು ಸೆಂಟ್ರಲ್ಲಿ ಏನಾದರೂ ನಮ್ಗೆ ಸ್ವಲ್ಪ ಶಕ್ತಿ ಬರೋದಕ್ಕೆ ಏನಾದರೂ ತಗೊಂಡು ಕುಡ್ಕೊಂಡು ತಿನ್ಕೊಂಡು ನಾವು ಕೆಲಸ ಮಾಡಿದ್ರೆ ನಮ್ಗೆ ಅಷ್ಟೊಂದು ಕಷ್ಟ ಅನಿಸಲ್ಲ. ನಾನು ಸೆಂಟ್ರಲ್ಲಿ ನೋಡಿ ಪಾತ್ರೆ ತೊಳೆದು ಮನೆ ಕ್ಲೀನ್ ಮಾಡ್ಕೊಳ್ಳೋ ಸೆಂಟ್ರಲ್ಲಿ ಒಂದು ಕಪ್ ಕಾಫಿ ಕುಡಿದೆ, ಒಂದು ಬಾಳೆಹಣ್ಣು ತಿಂದೆ. ಅದೇ ರೀತಿ ಒಂದು 10 ನಿಮಿಷ ರೆಸ್ಟ್ ಮಾಡಿದೆ. ಸ್ವಲ್ಪ ಹೊತ್ತು ಬೆಳಗ್ಗಿನ ಟಿಫನ್ ಆಯಿತು. ಟಿಫನ್ ತಿಂದಿದ್ದಾದಮೇಲೆ ಸೆಂಟ್ರಲ್ಲಿ ಇಷ್ಟನ್ನು ತಗೊಂಡು ನಾನು ಕೆಲಸ ಮಾಡ್ತಾಯಿದ್ದೀನಿ. ನಮಗೆ ಟೈಟ್ನೆಸ್ ಅನ್ನೋದು ಬರಲ್ಲ. ಆವಾಗ ನಮಗೆ ಮಾಡೋದಕ್ಕೂ ಒಂಥರ ಖುಷಿಯಾಗಿರುತ್ತೆ. ನೋಡಿ ಸ್ನೇಹಿತರೆ, ಫೈನಲಿ ನನ್ನ ಕಿಚನ್ ಲುಕ್ ಅಂತೂ ಇದು. ಹಬ್ಬ, ನನ್ನ ಕಿಚನ್ ಫೈನಲಿ ನಾನು ಕ್ಲೀನ್ ಮಾಡ್ಕೊಂಬಿಟ್ಟೆ ಅನ್ನೋ ಒಂದು ರಿಲೀಫ್ ಅಂತೂ ನನಗಿದೆ. ಈ ಬ್ಯಾಗ್ ಬಂದುಬಿಟ್ಟು ನಾನು ಬೆಳಗ್ಗೆ ಹಾಳಿಗೆ ಹೋಗ್ತೀನಲ್ಲ, ಆವಾಗ ಅದರಲ್ಲಿ ಹಾಳು ತರಕಾರಿ ಎಲ್ಲ ತೊಗೊಂಬರೋ ಅಂಥದ್ದು. ಸೊ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಈ ರೀತಿ ಇದ್ದರೆ ಯಾರಿಗೆಲ್ಲ ಅಡುಗೆ ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬರಲ್ಲ ಹೇಳಿ ಸ್ನೇಹಿತರೆ. ನೋಡಿ, ಇದು ನನ್ನ ಮನಿ ಪ್ಲಾಂಟ್ ಸಹ ಒಣಗಿಸ್ಬಿಟ್ಟಿದ್ದಾರೆ 2 ದಿನಕ್ಕೆ. ಏನೋ ಅದು ನೋಡಿದ್ರೆ ಅದಕ್ಕೆ ನೀರೇನೋ ಬಿಟ್ಟಿಲ್ಲ, ಆದ್ದರಿಂದ ಅದು ಒಣಗೋಗ್ಬಿಟ್ಟಿದೆ. ಅದನ್ನು ಸಹ ಬಿಸಾಕಿಬಿಟ್ಟು ಬೇರೆ ತೊಗೊಂಬಂದಿಡಬೇಕು. ಸೊ ಇಲ್ಲಿ ತೋರಿಸ್ತಾ ಇರೋದು ಬಂದುಬಿಟ್ಟು ನಿಮಗೆ ನಮ್ಮ ಮನೆಗಿರುವಂಥ ಹಿತ್ತಾಳೆ ಇವು. ಈ ದೀಪಗಳದ್ದು ಹಳೆಯವು ಎಲ್ಲ ಇಟ್ಕೊಂಡು ಯಾಕೆ ಸುಮ್ಮನೆ ಅಂತಂದ್ಬಿಟ್ಟು ಮೊನ್ನೆ ವರಲಕ್ಷ್ಮಿ ಹಬ್ಬಕ್ಕೆ ತೆಗೆದೆಲ್ಲ ಬುಟ್ಟಿಗೆ ಇಟ್ಟಿದ್ದೀನಿ. ಇದನ್ನು ಸೆಕೆಂಡ್ಸಲ್ಲಿ ಕೊಟ್ಬಿಟ್ಟು ಏನಾದರೂ ಚೆನ್ನಾಗಿರುವಂತಹ ದೀಪದ ವಸ್ತುಗಳು ತೊಗೊಂಬರಬೇಕು ಅಂತಂದ್ಬಿಟ್ಟು ಈ ಬಾಕ್ಸ್ಗಳಲ್ಲೆಲ್ಲ ನನ್ನ ಒಂದು ರೇಷನ್ ಐಟಮನ್ನು ತುಂಬಿಸ್ಕೊಂಡಿದ್ದೀನಿ ನಾನು. ಕೆಳಗಡೆ ನನಗೆ ಡೈಲಿ ವೇರ್ ಯೂಸ್ ಮಾಡುವಂತಹ ಒಂದು ವಸ್ತುಗಳನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ ಬಾಕ್ಸ್ ಅಲ್ಲ, ಹಿಂದ್ಗಡೆ ಇನ್ನೂ ಬಾಕ್ಸ್ಗಳಿದ್ದಾವೆ ನೋಡಿ. ನನಗೆ ಎಷ್ಟು ಬೇಕೋ ಅಷ್ಟನ್ನಷ್ಟೇ ತೊಗೊಂಬಂದಿರ್ತೀನಿ. ನಾನು ಹೇಳಿದ್ನಲ್ಲ, ಏನು ನಾನು ಸ್ಟಾಕ್ ಇಡಲ್ಲ ಅಂತಂದ್ಬಿಟ್ಟು. ಸೊ ಸ್ನೇಹಿತರೆ, ಫೈನಲಿ ಇದು ನಮ್ಮ ಇವತ್ತಿನ ವಿಡಿಯೋ. ಇಷ್ಟು ಕೆಲಸ ಮುಗಿಸಿದ ಮೇಲೆ ಸ್ವಲ್ಪ ರಿಲೀಫ್ ಆಗೋಣ ಅಂತಂದ್ಬಿಟ್ಟು ಒಂದು ಗ್ಲಾಸ್ ಮಜ್ಜಿಗೆನ ಕುಡಿತಾ ಇದ್ದೀನಿ, ತಿಳಿ ಮಜ್ಜಿಗೆ. ಸೊ ಸ್ನೇಹಿತರೆ, ಬೆಡ್ರೂಮಲ್ಲಿ ನಾನು ಬೆಡ್ ಮೇಲೆ ಇರುವಂಥ ಬಟ್ಟೆಗಳ ಫೋಲ್ಡಿಂಗು ಮತ್ತು ನನ್ನ ಕಬೋರ್ಡ್ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ಮಿಸ್ ಮಾಡ್ದಿರ ನೋಡ್ತಾ ಇರಿ ಗೃಹಲಕ್ಷ್ಮಿ ಚಾನಲ್ಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಕಂಪಲ್ಸರಿ ವಿಡಿಯೋಗೊಂದು ಲೈಕ್ ಕೊಡಿ. ಪೂರ್ತಿ ವಿಡಿಯೋ ನೋಡಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ.